ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಸಿಂಪಲ್ ಆದ ರೆಸಿಪಿ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಲ್ಲಿ ನೀರಿಟ್ಟುಬಿಟ್ಟು ಆ ನೀರು ಕಾದ ನಂತರ ಪಾಲಕ್ ಸೊಪ್ಪನ್ನ ಸುಮ್ಮನೆ ಹಾಗೆ 2 ಸೆಕೆಂಡ್ ಹಾಕಿಬಿಟ್ಟು ನೆನೆಸ್ಬಿಟ್ಟು ತೆಗಿಬೇಕು. ನಂತರ ಮಿಕ್ಸಿ ಜಾರ್ಗೆ ಅದು ಪಾಲಕ್ ಚೆನ್ನಾಗಿ ಬೆಂದಿರೋದನ್ನ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ರುಬ್ಬುತ್ತಾ ಇದ್ದೀವಿ. ಅದು ರುಬ್ಬಿದ ನಂತರ ಒಂದು ಚಿಕ್ಕ ಪ್ಯಾನಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಹಾಕಿಕೊಳ್ಳಿ. ಜೀರಿಗೆ ಎಲ್ಲ 1-2 ಸೆಕೆಂಡ್ ಫ್ರೈ ಆದ ನಂತರ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು. ಇದಕ್ಕೆ ಯಾವಾಗಲೂ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳಿ. ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಇದು ಚಪಾತಿ, ಬಟರ್ ನಾನ್, ರೋಟಿ ಅದಕ್ಕೆಲ್ಲ ತುಂಬಾ ರುಚಿಕರವಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಇದೆಲ್ಲ ಈರುಳ್ಳಿ ಎಲ್ಲ ಫುಲ್ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಆಗಬೇಕು. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನದ ಪುಡಿಯನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ ಧನಿಯಾ ಪೌಡರ್ 1 ಟೀ ಸ್ಪೂನ್ ಹಾಕಿಕೊಳ್ಳಿ. ಗರಂ ಮಸಾಲ 1 ಟೀ ಸ್ಪೂನ್ ಹಾಕಿಕೊಳ್ಳಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀವಿ. ನಾವು ಸ್ವಲ್ಪ ಖಾರ ಕಮ್ಮಿ, ಅದಕ್ಕೆ ನಾವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅವಾಗಲೇ ಹಾಕ್ಬಿಟ್ಟು ನಾವು ಈರುಳ್ಳಿನ ಫ್ರೈ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ನಾವು ಇವಾಗ ಹಾಕ್ತಾ ಇಲ್ಲ. ನಂತರ ನಾವು ಈ ರುಬ್ಬಿರ್ತೀವ ನೋಡಿ, ಎಷ್ಟು ಗ್ರೀನ್ ಆಗಿದೆ ಪಾಲಕ್ ಸೊಪ್ಪಿಂದು. ಈ ಥರ ಇರಬೇಕು ಅಂದರೆ ನೀವು ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದನ್ನ ಐಸ್ ಕ್ಯೂಬ್ಸ್ನಲ್ಲಿ ಸ್ವಲ್ಪ ಅದ್ದುಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಆವಾಗಲೇ ಇದು ಇಷ್ಟು ಗ್ರೀನಿಶ್ ಆಗಿರೋದು. ನಂತರ ಒಂಚೂರು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಬೇಕಿದು. 1-2 ಸೆಕೆಂಡ್ ಬೇಯಬೇಕು, 1-2 ನಿಮಿಷ. ನಂತರ ಬೆಂದ ನಂತರ ನಾವು ಮನೆಯಲ್ಲೇ ಪನ್ನೀರ್ ಮಾಡಿರೋದ್ರಿಂದ ಫ್ರೆಶ್ ಕ್ರೀಮು ಮನೆಯಲ್ಲೇ ಮಾಡ್ಕೊಂಡ್ವಿ. ಹಾಲಿನ ಕೆನೆ ಇರುತ್ತಲ್ವ, ಹಾಲಿನ ಕೆನೆನ 1-2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ದೀವಿ. ಅದೇ ಫ್ರೆಶ್ ಕ್ರೀಮು. ಇದು ಪನ್ನೀರ್ಸು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು, ಹೋಮ್ ಮೇಡ್ ಪನ್ನೀರ್ ಇದು. ಈ ಪನ್ನೀರ್ನೆಲ್ಲ ಸಣ್ಣಕ್ಕೆ ಕ್ಯೂಬ್ ಆಗಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಬೆಂದ ನಂತರ, ಪಾಲಕ್ ಬೆಂದ ನಂತರನೇ ಹಾಕ್ಕೊಳ್ಬೇಕು. ಯಾಕಂದರೆ ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ. ಅದಕ್ಕೋಸ್ಕರ ನೀವು ನಂದಿನಿದು ಬ್ರ್ಯಾಂಡ್ ಏನಾದರೂ ತೊಗೊತೀರಾ ಅಥವಾ ಯಾವುದೇ ಬ್ರ್ಯಾಂಡದ್ದು ತೊಗೊಬೋದು. ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ನಾವು. ತುಂಬ ಟೇಸ್ಟಿಯಾಗೂ ಇತ್ತು ಇದು. ನೋಡಿ, ಈ ಥರ ಎಲ್ಲ ಸಣ್ಣ ಕಟ್ ಮಾಡ್ಕೊಂಡ ಅಂದರೆ ನಾವು ಚಪಾತಿ ಜೊತೆಗೆ ತಿನ್ನೋವಾಗ ಒಂದೊಂದು ಕ್ಯೂಬ್ ಹಂಗೆ ತಿನ್ಕೊಬೋದು. ಅದಕ್ಕೋಸ್ಕರ ನಾವು ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಪಾಲಕ್ ಸೊಪ್ಪು ಬೆಂದ ನಂತರ ನೀವು ಐಸ್ ಕ್ಯೂಬ್ಸ್ ನೀರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಆವಾಗ ಆ ಕಲರ್ ಟೆಕ್ಸ್ಚರ್ ಹಾಗೆ ಇರುತ್ತೆ. ಇದಕ್ಕೆ ನಾವು ಟೊಮೆಟೊ, ಮೊಸರು ಅವೆಲ್ಲ ಏನು ಬಳಸೇ ಇಲ್ಲ. ಯಾಕಂದರೆ ಹುಳಿ ಬಿದ್ದ ಅಂದರೆ ಪಾಲಕ್ ಸೊಪ್ಪಿನ ಕಲರ್ ಚೇಂಜ್ ಆಗುತ್ತೆ ಅಂತ. ನಿಮಗೆ ಬೇಕು ಅಂದರೆ ಕೊನೆಯಲ್ಲಿ ನೀವು ನಿಂಬೆಹಣ್ಣಿನ ರಸನ ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೋದು. ಲಾಸ್ಟಿಗೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀವಿ. ಅದೇ ಹಾಲಿನ ಕೆನೆನ ಬೀಟ್ ಮಾಡಿರ್ತೀವಲ್ವ, ಅದು ಹಾಲಿನ ಕೆನೆ ಇಲ್ಲ ಅಂದ್ರೂ ನೀವು ಹಾಲನ್ನೇ ಹಾಕೊಬೋದು, ಕ್ಯಾಲರೀಸ್ ಕೌಂಟ್ ಆಗುತ್ತೆ. ನೋಡಿ, ಈ ಥರ ಫ್ರೆಶ್ ಕ್ರೀಮ್ನ ಬೀಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಅದೇ ಫ್ರೆಶ್ ಕ್ರೀಮ್ ತುಂಬಾ ರುಚಿಕರವಾಗಿರುತ್ತೆ. ಸೇಮ್ ಟು ಸೇಮ್ ಅದೇ ಫ್ರೆಶ್ ಕ್ರೀಮ್ ಥರನೇ ಇರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು 1-2 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಸ್ಟವ್ ಆಫ್ ಮಾಡಿಬಿಡಿ. ಅಷ್ಟೇ, ರುಚಿಯಾದ ಪಾಲಕ್ ಪನ್ನೀರ್ ಚಪಾತಿ ಜೊತೆ, ಫುಲ್ಕಾರ್, ಬಟರ್ ನಾನ್, ರೋಟಿ ಇಂಥವ್ರ ಜೊತೆ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಪಾಲಕ್ ಪನ್ನೀರ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.